ಬರೋಲ್ವಾ? ಒಂದು ದಿನ ಮಾತ್ರ ಕಾರ್ಯಾಚರಣೆ ಮಾಡಿದ್ರೆ ಹೋದ್ರಿ. ಇದಕ್ಕೆಲ್ಲ ಯಾರಪ್ಪ ಕಾರಣ? ಇಲ್ಲೆಲ್ಲ ಸ್ಲೋಪ್ ಮಾಡ್ಕೊಂಡಿದ್ದಾರೆ. ಈ ಸ್ಲೋಪ್ ಮಾಡ್ಕೊಳ್ಳೋದ್ರಿಂದ ವಯಸ್ಸಾದವರು ಮತ್ತು ಅಂಗವಿಕಲರು ಮಕ್ಕಳು ನಡೆಯೋಕ್ಕಾಗಲ್ಲ, ಅವರು ಮತ್ತೆ ರಸ್ತೆಗೆ ಬರ್ತಾರೆ. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಮಾನ್ಯ ಕೃಷ್ಣ ಬೈರೇಗೌಡರೇ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಒಪ್ಕೊಳ್ಳೋಣ. ಆದರೆ ನೋಡಿ, ಚಾಮರಾಜಪೇಟೆ ರಿಯಾಲಿಟಿ ತೋರಿಸ್ತಾ ಇದ್ದೀವಿ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದರೆ ಚಾಮರಾಜಪೇಟೆ ಬಡಾವಣೆ ಈ ಕಡೆ ಸುತ್ತಮುತ್ತಲು ಒಂದು ಸರಿ ಮಾತ್ರ ಮಾಡಿದ್ರಿ ನೀವು. ಒಂದು ದಿನ ಮಾಡಿದ್ರಿ, ಹೊರಟೋಗ್ಬಿಟ್ರಿ. ಮಿಕ್ಕಿದ್ದು ಬೇಡವಾ? ಬನ್ನಿ ನಿಮಗೆ ತೋರಿಸ್ತೀವಿ ರಿಯಾಲಿಟಿ. ಎಷ್ಟು ವೆಹಿಕಲ್ಗಳನ್ನು ಎಲ್ಲಂದರೆ ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತಾರೆ, ಎಷ್ಟು ಫುಟ್ಪಾತ್ ಅಕ್ವೈರ್ ಆಗಿರುತ್ತೆ. ನೀವು ಇದನ್ನು ತೆರವುಗೊಳಿಸಬೇಕು ಅಂತ ನಿಮ್ಗೆ ಅನಿಸಲ್ವಾ? ಅಥವಾ ಯಾರ್ದಾದ್ರೂ ಒತ್ತಡಕ್ಕೆ ಮನಿತಾ ಇದ್ದೀರಾ? ನಮಗೆ ಗೊತ್ತಿಲ್ಲ. ನಿಮಗೆ ಸತ್ಯಾಂಶಗಳನ್ನು ತೋರಿಸಲಿ ಸಮುದಾಯ ಟಿವಿ ತೋರಿಸ್ತೀವಿ. ಬನ್ನಿ ನೋಡಿ, ಇಲ್ಲಿ ಈ ಅಂಬಾಸಿಡರ್ ನಿಂತಿದೆ. ಇದು ಚಾಮರಾಜಪೇಟೆಯ 3rd ಮೇನ್ ರೋಡು. ಇದು ಎಷ್ಟು ವರ್ಷ ಆಯಿತೋ ಗೊತ್ತಿಲ್ಲ, ನೋಡ್ಬೋದು ನೀವು. ಇದು ಓಬರಾಯನ ಕಾಲದ ಕಾರ್ ಇದ್ದಂಗಿದೆ. ಲೈಟ್ಸ್ ಇಲ್ಲ, ಅದಕ್ಕೊಂದು ನೇಮ್ ಬೋರ್ಡ್ ಇಲ್ಲ, ಏನಿಲ್ಲ. ಇದನ್ನು ನಿಲ್ಲಿಸೋವಂಥ ಅವಶ್ಯಕತೆ ಏನು? ನೋಡಿ, ಆ ಗ್ಲಾಸು, ಆ ಧೂಳು ನೋಡ್ಬೋದು. ಇದನ್ನು ಯಾವ ಅಧಿಕಾರಿಗಳು ನೋಡಲ್ವಾ? ಯಾವ GB ಅಧಿಕಾರಿಗಳಾಗಲಿ, ಟ್ರಾಫಿಕ್ ಅವರಾಗಲಿ ನೋಡಲ್ವಾ? ಕೃಷ್ಣ ಬೈರೇಗೌಡರೇ, ದಯಮಾಡಿ ಇಂಥದ್ದನ್ನೆಲ್ಲ ಕೂಡ ತೆಗೆಸಿ. ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ಥರ ಬೇಡ. ಎಲ್ಲ ಬಡಾವಣೆಗಳಿಗೂ ಒಂದೇ ರೂಲ್ ಫಾಲೋ ಮಾಡಿ. ಚಾಮರಾಜಪೇಟೆಗೆ ಮತ್ತೆ ನೀವು ಮುಂದುವರಿಸಿ ತೆಗೆಸಲೇಬೇಕು. ಬನ್ನಿ ನಿಮ್ಗೆ ತೋರಿಸ್ತೀವಿ ವೀಕ್ಷಕರೇ. ನೀವು ನೋಡ್ಬೋದು ನೋಡಿ, ಎಷ್ಟು ಹಳೇದಾಗಿದೆ. ಇಷ್ಟು ರಸ್ತೆ ನಮ್ಮ ಮೈಸೂರು ಮಹಾರಾಜು ನಾಲ್ವಡಿ ಕೃಷ್ಣದೇವರಾಜ ಒಡೆಯರು ಮತ್ತು ನಮ್ಮ ಹೆಮ್ಮೆಯ ಇಂಜಿನಿಯರ್ ಆಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಎಷ್ಟು ಅದ್ಭುತವಾದ ಬಡಾವಣೆ ಚಾಮರಾಜಪೇಟೆ ಅಂತ ಮಾಡಿದರು. ಎಷ್ಟು ಅಗಲವಾಗಿರೋ ರಸ್ತೆಗಳು, ಉದ್ದ ರಸ್ತೆಗಳು. ಅಂಥ ರಸ್ತೆಗಳಲ್ಲಿ ಈ ಥರ ಅಡ್ಡಡ್ಡ ನಿಲ್ಲಿಸ್ಬಿಟ್ಟು ಹೋದರೆ ಇದು ಸಾರ್ವಜನಿಕರಿಗೆ ತೊಂದರೆ ಆಗಲ್ವಾ? ನೋಡಿ, ಇದನ್ನೆಲ್ಲ ತೋರಿಸಿ ಎಷ್ಟು ಲಾಕ್ ಆಗುತ್ತೆ ಅಂತ. ನೋಡಿ, ಈ ಥರ ಒಂದು ವೆಹಿಕಲ್ ನಿಲ್ಲಿಸೋದ್ರಿಂದ ವರ್ಷಾನುಗಟ್ಟಲೆ. ಹಾಗೆ ಅದೇ ನೋಡಿ, ಇಲ್ಲೊಂದು 2 ವೀಲರು, ವೀಲ್ ಇಲ್ಲ, ಅದನ್ನ ಹಂಗೆ ಬಿಟ್ಟವ್ರೆ. ಅದ್ರ ಪಕ್ಕದಲ್ಲಿ ಈ ಕಾರು ನೋಡಿ, ಈ ಕಾರನ್ನು ನೋಡ್ಬೋದು. ಸುಮಾರು ವಾರಗಳೇ ತಿಂಗಳುಗಳೇ ಆಗಿರ್ಬೋದು. ಹಾಗೆ ನೋಡ್ತಾ ಹೋದರೆ ಈ ಫುಟ್ಪಾತ್ದು ಒಂದರಿಂದ ಒಂದು ಹಾಗೆ ಹೋಗ್ತಾ ಇರ್ತದೆ. ಇದಕ್ಕೊಂದು ಅಂತ್ಯ ಕಾಣಬೇಕಲ್ಲ ಮಾನ್ಯ ಕೃಷ್ಣ ಬೈರೇಗೌಡರೇ. ಇನ್ನೂ ಹೆಚ್ಚಿನ ವಿಚಾರಗಳನ್ನ ನಿಮ್ಗೆ ತೋರಿಸ್ತೀವಿ. ದಯಮಾಡಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತೆ ನೀವು ಫುಟ್ಪಾತ್ ತೆರವುಗೊಳಿಸುವಂಥ ಕಾರ್ಯಾಚರಣೆ ಮುಂದುವರಿಸಬೇಕು. ಮತ್ತು ಅನಧಿಕೃತವಾಗಿ ತಿಂಗಳಾನುಗಟ್ಟಲೆ ನಿಲ್ಲಿಸಿರುವಂಥ ವಾಹನಗಳಿಗೆ ನೀವು ಖಂಡಿತ ಫೈನ್ ಹಾಕಬೇಕು. ಅವ್ರವ್ರ ಮನೆಗಳ ಮುಂದೆ ನಿಲ್ಲಿಸಿರ್ತಾರಲ್ಲ, ಅದು ಅಭ್ಯಂತರ ಇಲ್ಲ. ಅವರು ಒಂದು ಸಮಯ ನಿಲ್ಲಿಸ್ಕೊಂಡು ಮತ್ತೆ ತೆಗೆದುಕೊಂಡು ಹೋಗಲಿ. ಬಟ್ ಎಲ್ಲಿಂದ ತಂದು ನಿಲ್ಲಿಸಿರುವಂಥ ಇದೆಲ್ಲ ಸಾರ್ವಜನಿಕರಿಗೂ ಕೂಡ ಒಂದು ಭಾರ. ಮತ್ತು ಪೌರ ಕಾರ್ಮಿಕರಿಗೂ ಕೂಡ ಕಸ ಸ್ವಚ್ಛತೆ ಮಾಡುವಾಗ ಭಾಳ ಕಷ್ಟ ಆಗುತ್ತೆ. ಆಮೇಲೆ ನಮ್ಮ ಘನತ್ಯಾಜ್ಯ ವಿಲೇವಾರಿ ಮಾಡುವಂಥ ಕಾರ್ಮಿಕರಿಗೂ ಕೂಡ ಅವರ ಆಟೋಗಳಿಗೆ ಕಸವನ್ನು ಹಾಕ್ಕೊಳ್ಳೋದು, ತೆಗೆಯೋದು, ಮಾಡೋದು ಎಲ್ಲ ಒಂದಲ್ಲ 10 ಸಮಸ್ಯೆಗಳಾಗ್ತವೆ. ಹಾಗಾಗಿ ಮಾನ್ಯ ಕೃಷ್ಣ ಬೈರೇಗೌಡರೇ, ದಯಮಾಡಿ ಚಾಮರಾಜಪೇಟೆಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ನೀವು ಮುಂದುವರಿಸಲೇಬೇಕು. ನೋಡಿ, ಇಲ್ಲೂ ಕೂಡ ತೋರಿಸ್ತೀವಿ ಕೃಷ್ಣ ಬೈರೇಗೌಡರೇ. ನೋಡಿ, ಇಲ್ಲಿ ಮರಗಳಿಗೆ ಕಟ್ಟೆ ಕಟ್ಕೊಂಡಿದ್ದಾರೆ. ಮೆಟ್ಲುಗಳು ನೋಡ್ಬೋದು, ಫುಟ್ಪಾತ್ಗೆ ಬಂದಿದೆ. ಇಲ್ಲಿ ನೋಡಿ, ಮರಕ್ಕೆ ಕಟ್ಟೆ ಕಟ್ಟಿದ್ದಾರೆ, ಕೂತ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ. ಇದನ್ನೆಲ್ಲ ಕೂಡ ತಾವು ಎಲ್ಲ ಕಡೆ ತೆರವುಗೊಳಿಸ್ತಾ ಇದ್ರಿ. ಇಲ್ಲೂ ಕೂಡ ತೆರವುಗೊಳಿಸ್ಬೇಕು. ಆಮೇಲೆ ಕೆಲವು ಕಡೆ ನೀವು ನೋಡ್ಬೋದು, ಅವ್ರ ಮನೆ ಮುಂದೆ ಮಾತ್ರ ಎತ್ತರಕ್ಕೆ ಫುಟ್ಪಾತನ್ನ ಮಾಡ್ಕೋತಾರೆ. ಅವರು ಮನೆ ಒಳಗೆ ಕಾರುಗಳು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಬಟ್ ಅಲ್ಲಿ ಮತ್ತೆ ಪಾದಚಾರಿಗಳಿಗೆ ಅದು ಹೋಗೋವಾಗ ಅಡ್ಡ ಹಾಕಿ ಅವರು ಮತ್ತೆ ರಸ್ತೆಗೆ ಬರ್ತಾರೆ. ಇಲ್ಲಿ ನೋಡ್ಬೋದು, ನೋಡಿ, ಇಲ್ಲೆಲ್ಲ ಸ್ಲೋಪ್ ಮಾಡ್ಕೊಂಡಿದ್ದಾರೆ. ಈ ಸ್ಲೋಪ್ ಮಾಡ್ಕೊಳ್ಳೋದ್ರಿಂದ ವಯಸ್ಸಾದವರು ಮತ್ತು ಅಂಗವಿಕಲರು ಮಕ್ಕಳು ನಡೆಯೋಕ್ಕಾಗಲ್ಲ, ಅವರು ಮತ್ತೆ ರಸ್ತೆಗೆ ಬರ್ತಾರೆ. ಇಲ್ಲಿ ನೋಡ್ಬೋದು ನೋಡಿ, ಈ ಭಾಗ ಸಪ್ರೇಟಾಗಿ ಅವರೇ ಮಾಡ್ಕೊಳ್ತಾರೆ. ನೀವು ಯಾವುದನ್ನು ಫುಟ್ಪಾತ್ ಆಕ್ರಮಣ ಅಂದ್ಕೊಳ್ತೀರಿ, ಯಾವುದನ್ನು ಅಂದ್ಕೊಳ್ಳಲ್ಲ ಅನ್ನೋದು ಗೊತ್ತಾಗಲ್ಲ. ನೋಡಿ, ಈ ಕಡೆ ನೋಡಿ, ಫುಲ್ ಇಡೀ ಫುಟ್ಪಾತು ಪೂರ್ತಿ ನಿಲ್ಲಿಸ್ಕೊಂಡವ್ರೆ. ಈಗ ಅವ್ರ ಮನೆ ಮುಂದೆ ನಿಲ್ಲಿಸ್ಕೊಂಡು ಒಂದು ಗಾಡಿನ ಆಮೇಲೆ ತೆಗೀತಾದರೆ ಪರವಾಗಿಲ್ಲ. ಆದರೆ ನಾವು ನೋಡ್ತಾ ಇರೋಷ್ಟು ಮಟ್ಟಿಗೆ ತಿಂಗಳಾನುಗಟ್ಟಲೆ ಇಲ್ಲಿ ಇರ್ತಾಯಿದೆ. ಹಾಗೆ ನೋಡ್ಬೋದು ನೀವು, ಅಲ್ಲೂ ಆ ಮರಕ್ಕೂ ಕಟ್ಟಿದ್ದಾರೆ. ಅಲ್ಲೂ ಕೂಡ ಕಾರುಗಳು ಎನಿ ಟೈಮು ನಿಲ್ತಾ ಇರ್ತವೆ, ಟೆಂಪೋಗಳು ನಿಲ್ತಾ ಇರ್ತವೆ. ಇವಕ್ಕೆಲ್ಲ ನೀವು ಹಾಕಬೇಕು. ನೋಡಿ, ಇವಾಗ ಇಲ್ಲಿ ಅಡ್ಡ ನಿಲ್ಲಿಸ್ಬಿಡ್ತಾರೆ ಫುಟ್ಪಾತ್ಗೆ. ಈ ಫುಟ್ಪಾತ್ಗೆ ಅಡ್ಡ ನಿಲ್ಲಿಸೋದ್ರಿಂದ ಜನ ಹೆಂಗೆ ಹೋಗ್ತಾರೆ? ಇಲ್ಲಿಗೆ ಬರ್ತಾರೆ. ಮತ್ತೆ ರಸ್ತೆಗೆ ಬಂದರೆ ಮತ್ತೆ ಆಕ್ಸಿಡೆಂಟ್ ಆಗುತ್ತೆ. ಇನ್ನು
ಆ ಸಮಾನತೆನೇ ಬರಲ್ವಲ್ಲ. ಫುಟ್ಪಾತ್ ಸಮಗ್ರವಾಗಿ ಯಶಸ್ವಿಯಾಗಿ ಇದೆ ಅಂತ. ಆಮೇಲೆ ತಾವು ಹೇಳ್ತಾ ಇರ್ತೀರಿ ಪಾದಚಾರಿ ಮಾರ್ಗ ಸುರಕ್ಷವಾಗಿರಬೇಕು, ಪಾದಚಾರಿಗಳ ಹಕ್ಕು ಅದು ಅಂತ. ನೋಡಿ ನೋಡಿ, ಇಲ್ಲಿ ಕಟ್ಬಿಟ್ಟಿದ್ದಾರೆ ಅಡ್ಡ, ಅಲ್ಲೊಂದು ಯಾವುದೋ ಮುರಿದೋಗಿರೋ ಟೇಬಲ್ಲು ಅದೆಲ್ಲ ಇಟ್ಬಿಟ್ಟಿದ್ದಾರೆ. ಈಗ ಇದರಲ್ಲಿ ಇಷ್ಟರಲ್ಲೇ ಓಡಾಡಬೇಕು. ಈಗ ಈ ಕಡೆ ಒಂದು ಯಾರೋ ಮನುಷ್ಯ ಬರ್ತಿದ್ರೆ ಹೆಣ್ಮಕ್ಳು ಬರೋರು ಆಗಲ್ಲ, ಆ ಕಡೆ ಹೋಗ್ತಾರೆ, ಅಲ್ಲೂ ಅಡ್ಡ ಇರುತ್ತೆ, ಆ ಕಡೆ ಮತ್ತೆ ರಸ್ತೆಗೆ ಹೋಗ್ತಾರೆ. ಇದು ಯಾವ ರೀತಿ ಅರ್ಥ ಆಗಲ್ಲ. ನೋಡಿ ಇಲ್ಲಿ ಇಷ್ಟು ಸ್ಲೋಪ್ ಮಾಡ್ಕೊಂಡಿದ್ದಾರೆ. ಇಷ್ಟು ಸ್ಲೋಪ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿಗೆ ಹೋಗಲ್ಲ, ಮತ್ತು ಈ ಕಡೆ ಬರ್ತಾರೆ. ಇನ್ನು ಸ್ವಲ್ಪ ಮುಂದೆ ಬಂದರೆ ಕಾರ್ಗಳು. ಈ ರೀತಿ ಹೀಗೆ ಹೇಳ್ತಾ ಹೋದರೆ ಸಮಸ್ಯೆಗಳ ಸರಮಾಲೆನೇ ಇದೆ. ಈಗ ನಾವೇ ನೋಡಿ ರಸ್ತೆಗೆ ಬರಬೇಕು, ಆ ಕಡೆ ಫುಟ್ಪಾತಲ್ಲಿ ಹೋಗಿ ತೋರಿಸೋದಕ್ಕೆ ನಮಗೆ ಅವಕಾಶನೇ ಇಲ್ಲ, ಎಲ್ಲ ವೆಹಿಕಲ್ಲು ಅಡ್ಡ ಇರುತ್ತೆ. ಹಾಗೆ ನೋಡ್ತಾ ಹೋಗ್ಬೋದು. ಈ ರೀತಿ ಭಾಳಷ್ಟು ಸಮಸ್ಯೆಗಳಿದೆ. ಸಮುದಾಯ ಟಿವಿಯ ಕೆಲಸ ಅಲ್ಲಿ ಆ ಕಡೆ ತೋರಿಸಪ್ಪ. ನೋಡಿ ಅಲ್ಲಂತೂ ಸಂಪೂರ್ಣವಾಗಿ ಬ್ಲಾಕ್ ಮಾಡ್ಕೊಬಿಟ್ಟಿದ್ದಾರೆ. ಇನ್ನು ಹೇಗೆ ಹೋಗೋದು? ಅಲ್ಲಂತೂ ರಸ್ತೆಯಲ್ಲೇ ಕಟ್ಬಿಟ್ಟಿದ್ದಾರೆ. ನೋಡಿ ಈ ಕಡೆ ನೀವು ನೋಡ್ಬೋದು ಮರಗಳು, ಅಡ್ಡಡ್ಡ ವಾಹನಗಳು. ಅಂದರೆ ಹಗಲೊತ್ತು ಮಾತ್ರ ಪಾದಚಾರಿಗಳಿಗೆ ಸುರಕ್ಷತೆ ಇರಬೇಕಾ ಬೆಂಗಳೂರು? ಸಂಜೆ ಹೊತ್ತು ಬೇಡವಾ? ನೋಡಿ ಸಂಜೆ ಹೊತ್ತಲ್ಲೇ ಇಷ್ಟಿದೆ ಅಂದರೆ ರಾತ್ರಿ ಹೊತ್ತು. ಈಗ ಹಾಗಾದರೆ ಸಂಜೆ ಹೊತ್ತು ಪಾದಚಾರಿಗಳು ನಡೆದಾಡೋದು ಬೇಡವಾ? ಕೆಲಸ ಮುಗಿಸಿ ಬರೋರು, ಶಾಲೆಗಳಿಂದ ಕಾಲೇಜ್ಗಳಿಂದ ಮುಗಿಸಿ ಟ್ಯೂಷನ್ಗಳನ್ನು ಮುಗಿಸಿ ಬರೋವಂಥವ್ರು, ಹಾಗೆ ಏನೋ ಒಂದು ಕಾರಣಕ್ಕಿರುತ್ತೆ. ಅಥವಾ ಊಟ ಮಾಡಿ ತಾವು ನಡೆದಾಡಬೇಕು ಅಂತ ಅಂದ್ಕೊಳ್ಳೋರ್ಗೂ ಕೂಡ ಒಂದು ಅಂಗಡಿಗೆ ಹೋಗೋದಕ್ಕಾಗಲಿ ನೋಡಿ ಅಲ್ಲಿ ನೀವು ನೋಡ್ಬೋದು ಫುಟ್ಪಾತ್ಗೆ ಅದ್ರ ಲೆವೆಲ್ಗಿಂತ ಹೈಟ್ ಮಾಡಿಕೊಂಡು ಅವ್ರು ಅಷ್ಟು ಜಾಗಕ್ಕೆ ಮಾತ್ರ ಅನುಕೂಲ ಮಾಡ್ಕೊಂಡವ್ರೆ. ಈಗ ಅದನ್ನು ಜನ ಹೋಗುವಾಗ ತೊಂದರೆ ಆಗುತ್ತೆ. ಅವ್ರೇನು ಮಾಡ್ತಾರೆ, ಆಗಲ್ಲ ಅಂಥೇಳಿ ಮತ್ತೆ ರಸ್ತೆಗೆ ಬರ್ತಾರೆ. ನೋಡಿ ಇಲ್ಲೆಲ್ಲ ಹಾಲೋ ಬ್ಲಾಕ್ಸು ಅಲ್ಲೇ ಇಟ್ಟಿದ್ದಾರೆ. ಈ ಲಗೇಜ್ ಗಾಡಿಗಳನ್ನು ಅಡ್ಡಡ್ಡ ನಿಲ್ಲಿಸ್ಬಿಡ್ತಾರೆ. ಇದು ಯಾವುದೋ ಕಾಮಗಾರಿ ನಡೆದಾಗ ಜಲ್ಲಿನೂ ಮತ್ತು ಮಿಕ್ಸ್ಚರ್ ಹಾಕಿರೋದು ಹಾಗೆ ಇದೆ. ಇಷ್ಟು ದೂರ ಬಿಟ್ಟು ನೋಡಿ ಈಗ ನೋಡ್ತಾ ಇದ್ದಾರೆ ಪಬ್ಲಿಕ್ಕು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲೇ ನೀವು ನೋಡ್ಬೋದು ರಸ್ತೆಯಲ್ಲೇ ಕಟ್ಬಿಟ್ಟು ರಸ್ತೆಯಲ್ಲೇ ಸಾಮಗ್ರಿಗಳು ಹಾಕ್ಕೊಂಡಿದ್ದಾರೆ. ಈಗ ಇಲ್ಲಿ ಯಾವ ಸುರಕ್ಷತೆ ಇದೆ ಪಾದಚಾರಿಗಳಿಗೆ? ಬೆಂಗಳೂರಲ್ಲಿ ಕೃಷ್ಣ ಬೈರೇಗೌಡರೆ ನೀವು ಒಂದು ಕಡೆ ಹೇಳ್ತೀರಿ ಫುಟ್ಪಾತ್ ಅನ್ನೋದು ಸಾರ್ವಜನಿಕರ ಹಕ್ಕು ಅಂತ, ಅವ್ರಿಗೆ ಸುರಕ್ಷವಾಗಿರಬೇಕು ಅಂತ. ಇಲ್ಲಿ ನೋಡಿ ಇದು ಯಾವ ನಿಮ್ಮ ಸುರಕ್ಷತೆ ಅಡಿಯಲ್ಲಿ ಬರುತ್ತೆ? ನೀವು ಚಾಮರಾಜಪೇಟೆಗೆ ಬರಲ್ವಾ? ಒಂದು ದಿನ ಮಾತ್ರ ಕಾರ್ಯಾಚರಣೆ ಮಾಡಿದ್ರೆ ಹೋದ್ರಿ. ಇದಕ್ಕೆಲ್ಲ ಯಾರಪ್ಪ ಕಾರಣ? ಈಗ ಯಾರ ಸ್ವತ್ತು ಇದೆಲ್ಲ ಸಾರ್ವಜನಿಕ ಸ್ವತ್ತಲ್ವಾ? ಸಾರ್ವಜನಿಕರು ಓಡಾಡೋದಕ್ಕೆ ಅವಶ್ಯಕತೆ ಇರಬೇಕಲ್ಲ. ನೋಡಿ ಈಗ ರಸ್ತೆಯಲ್ಲಿ ಆ ಕಡೆ ತೋರ್ಸಪ್ಪ, ರಸ್ತೆಯಲ್ಲೇ ಓಡಾಡ್ತಿದ್ದಾರೆ ಹೆಂಗಸರು. ಈಗ ಅವ್ರಿಗೆ ಯಾವುದಾದ್ರೂ ಒಂದು ಗಾಡಿ ಬಂದು ಅವ್ರನ್ನ ಗುದ್ದುಬಿಟ್ರೆ ಅವ್ರಿಗೆ ಕೈಕಾಲು ಮುರಿದು ಪ್ರಾಣ ಹಾನಿ ಆದರೆ ಯಾರು ಜವಾಬ್ದಾರಿ? ನೀವೇ ಜವಾಬ್ದಾರಿ. ಹೀಗೆ ತೋರಿಸ್ತಾ ಹೋದರೆ ಎಲ್ಲಿ ನೋಡಿದ್ರೂ ಕೂಡ ಅವ್ಯವಸ್ಥೆ, ಎಲ್ಲಿ ನೋಡಿದ್ರೂ ಫುಟ್ಪಾತ್ ಆಕ್ರಮಣ. ಹಂಗೆ ನೋಡ್ತಾ ಹೋದರೆ ಸರಮಾಲೆನೇ ಇರ್ತದೆ. ಎಲ್ಲ ಟೆಂಪೋಗಳು, ಎಲ್ಲ ಕಾರ್ಗಳು, ಎಲ್ಲ ಲಗೇಜ್ ಗಾಡಿಗಳು ಎಲ್ಲ ಸಾಲಾಗಿ ಅಲ್ಲಿ ನೋಡಿ ಅಲ್ಲೊಂದು ಟೆಂಪೋ ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲಿ ನಿಲ್ಲಿಸ್ಬಿಟ್ಟು ಹೋದರೆ ಮತ್ತೆ ಜನ ಆ ಕಡೆಯಿಂದ ಈ ಕಡೆ ಬರ್ತಾರೆ. ಮತ್ತು ಈ ಗಾಡಿಗಳು, ಈ ಫುಟ್ಪಾತ್ ವ್ಯಾಪಾರಿಗಳು ಇಲ್ಲಿ ನೋಡ್ಬೋದು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಒಪ್ಕೊಳ್ಳೋಣ. ಬಟ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ರಸ್ತೆವರೆಗೂ ತಂದುಬಿಟ್ರೆ ಅವ್ರಿಗೆ ಫೈನ್ ಹಾಕಲ್ವಾ? ಒಬ್ರಿಗೆ ಹಾಕಿದ್ರಿ ನಮ್ಮ ಕಣ್ಣು ಎದುರುಗಡೆ ಮೆಚ್ಕೊಳ್ತೀವಿ, ಬಟ್ ಅದನ್ನು ಮುಂದುವರಿಸಿ ಒಬ್ರಿಗೆ ಮಾಡಿ ಮಿಕ್ಕಿದವ್ರಿಗೆ ನಿಲ್ಲಿಸ್ಬಿಡಿ. ಇದಕ್ಕೆ ಏನು ಕಾರಣ ನಮಗೆ ಗೊತ್ತಿಲ್ಲ. ಯಾರು ಒತ್ತಡಕ್ಕೆ ಮನಿತಾ ಇದ್ರಿ, ಯಾವ ಒಂದು ಆಮಿಷಗಳಿಗೆ ಮನಿತಾ ಇದ್ರಿ ಗೊತ್ತಿಲ್ಲ. ನೀವು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ರಿ ಅಂತ ಮೆಚ್ಚುಗೆ ಇದೆ. ಬಟ್ ಆದರೆ ಎಲ್ಲ ಕಡೆನೂ ಮಾಡಿ. ದಯವಿಟ್ಟು ಚಾಮರಾಜಪೇಟೆಗೆ ನೀವು ಮತ್ತೆ ನಿಮ್ಮ ಕಾರ್ಯಾಚರಣೆ ತಂಡವನ್ನು ಕಳಿಸ್ಕೊಟ್ಟು ಫುಟ್ಪಾತ್ ತೆರವನ್ನು 100% ಮಾಡಿ ನಾವೇ ನಿಮಗೆ ಶಬಾಷ್ಗಿರಿಯ ಎಪಿಸೋಡ್ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಸಮುದಾಯ ಟಿವಿಯ ಈ ಕಳಕಳಿಗೆ ನೀವು ಸ್ಪಂದಿಸ್ತೀರಾ ಅಂತ ನಂಬಿಕೆ ಇದೆ. ನಾನು ನಿಮ್ಮ ಅಂಜನ್ ಕುಮಾರ್, ಸಮುದಾಯ ಟಿವಿಯ ಸಂಸ್ಥಾಪಕ CEO.